ಮದ್ದೂರಿನಲ್ಲಿ ಇವತ್ತು ಸಾರ್ವಜನಿಕವಾಗಿ ಗಣೇಶ ವಿಸರ್ಜನೆ ನಡೆಯಲಿದೆ. ಅಲ್ಲಿ ಪೊಲೀಸ್ ಭದ್ರತೆ ಕುರಿತಾಗಿ ಇನ್ನು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ನಡೆಸಿರುವಂತಹ ಮಾತುಕತೆ ಎಲ್ಲಿದೆ ನೋಡಿ. ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಆ ನಿಟ್ಟಲ್ಲಿ ಭದ್ರತೆ ಎಲ್ಲ ಹೇಗಿದೆ, ಪೊಲೀಸ್ ಯಾವ ರೀತಿ ನಿಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಬಾಲದಂಡಿ ಇದ್ದಾರೆ, ಮಂಡ್ಯ ಎಸ್ಪಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಇದೆ ಭದ್ರತೆ? ಇವತ್ತೇನು ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಮದ್ದೂರು ಪಟ್ಟಣದಲ್ಲಿ, ಇದಕ್ಕೆ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯಿಂದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಈ ಒಂದು ಸಾಮೂಹಿಕ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸಾಕಷ್ಟು ಮುಖಂಡರು ಸಹಿತ ಆಗಮಿಸುವ ಒಂದು ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಮತ್ತೆ ಅಹಿತಕರ ಘಟನೆ ನಡೆಯಬಾರದು, ಶಾಂತ ರೀತಿಯಿಂದ ಎಲ್ಲ ಗಣೇಶ ವಿಸರ್ಜನೆಗಳು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಆಯಾಮಗಳಲ್ಲಿ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ವಿ ಮತ್ತು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಸುಮಾರು 7 ಜನ SP ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು 1500 ಜನದಷ್ಟು ನಾವು ಸಿವಿಲ್ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ 15 KSRP ತಂಡ ಮತ್ತು 10 DR ಪ್ಲಟೂನ್ಗಳನ್ನು ಸಹಿತ ನಾವು ತೆಗೆದುಕೊಂಡಿದ್ದೀವಿ ಮತ್ತು 2 RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿಗಳನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆಯಬಾರದು, ಶಾಂತ ರೀತಿಯಿಂದ ಮುಗಿಯುವ ರೀತಿಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ನಾವು ಮಾಡಿದ್ವಿ. ರೂಟ್ ಮ್ಯಾಪ್ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ತರ? ಇದು ಪ್ರೊಸೆಷನ್ ಈಗ ಬಿಜೆಪಿ ಕಚೇರಿಯಿಂದ ಪ್ರಾರಂಭವಾಗಿ ರಾಮ ಮಂದಿರ ಹತ್ರ ಒಂದು ಸ್ಟೇಜ್ ಫಂಕ್ಷನ್ ಇದೆ. ಆ ಸ್ಟೇಜ್ ಫಂಕ್ಷನ್ ಮುಗಿಸ್ಕೊಂಡು ಅದೇ ರಸ್ತೆಯಲ್ಲಿ ಪೇಟೆ ಬೀದಿ ಮುಖಾಂತರ ಕೊಲ್ಲಿ ಸರ್ಕಲ್ ಹೋಗಿ ಅಲ್ಲಿ ವಿಸರ್ಜನೆ ಮಾಡುವ ಒಂದು ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡುವ ಒಂದು ಪ್ರಕ್ರಿಯೆ ನಡೀತದೆ. ಈಗ 22 ಜನ ಆರೋಪಿಗಳನ್ನ ಬಂಧಿಸಿರಿ, 26 ಜನ ಗುರುತು ಮಾಡಿದಿರಿ, ಬೇರೆ ಯಾರು ಆರೋಪಿಗಳನ್ನ ಬಂಧನ ಮಾಡಿದ್ರೆ? ಇನ್ನು ಉಳಿದ ಆರೋಪಿತರ ಬಂಧನಕ್ಕೆ ನಾವು ತನಿಖೆ ನಡೀತಾ ಇದೆ. ಯಾರೆಲ್ಲ ಇನ್ವಾಲ್ವ್ ಇದ್ದಾರೆ ಅವ್ರ ಬಗ್ಗೆ ನಾವು ಮಾಡ್ತಾ ಇದೀವಿ. ಆದಷ್ಟು ಬೇಗ ಉಳಿದ ಆರೋಪಿಯನ್ನು ಪತ್ತೆ ಮಾಡೋಣ. ಮದ್ದೂರು ಜನತೆಗೆ ಏನ್ ಹೇಳ್ತೀರಾ ಸರ್ ಈ ಸಾಮೂಹಿಕ ಗಣಪತಿ ವಿಸರ್ಜನೆ ಜೊತೆಗೆ ಒಂದಷ್ಟು ಈ ರೀತಿ ಗಲಾಟೆಗಳ ಪ್ರಕರಣ? ಸೊ ಮದ್ದೂರದಲ್ಲಿ ಈಗಾಗಲೇ ಶಾಂತಿ ನೆಲೆಸಿದೆ. ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಮತ್ತೆ ಯಾವುದೇ ಘಟನೆ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಭಯಭೀತರಾಗಬಾರದು ಮತ್ತು ಶಾಂತ ರೀತಿಯಿಂದ ವರ್ತನೆ ಮಾಡಬೇಕಂತ ನಾನು ಕೇಳ್ಕೊತೀನಿ. ಇದಿಷ್ಟು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ MH, ಪವರ್ TV, ಮದ್ದೂರು.